ಆಲೆಮಾಡ ಕುಟುಂಬದ ವತಿಯಿಂದ ಅಂತರ್ಕೊಡವ ಕುಟುಂಬಗಳ ನಡುವಿನ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಅಕ್ಟೋಬರ್ 10 ಮತ್ತು 11ರಂದು ಪೊನ್ನಂಪೇಟೆಯ ಕೆಪಿಎಸ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಆಲೆಮಾಡ ತೋಕುನಮ್ಮೆಯ ನಿರ್ದೇಶಕ ಕೀರ್ತನ್ ತಮ್ಮಯ್ಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡವ ಶೂಟರ್ಸ್ ಫೆಡರೇಷನ್ ಸಹಯೋಗದಲ್ಲಿ ನಡೆಯಲಿರುವ ಸ್ಪರ್ಧೆಯು ಫೆಡರೇಷನ್ ನಿಯಮಾವಳಿಗಳಂತೆ ನಡೆಯಲಿದೆ. ಕಳೆದ ವರ್ಷ ಪೆಮ್ಮಂಡ ಕುಟುಂಬದ ವತಿಯಿಂದ ಆಯೋಜಿಸಿದ್ದ ಪ್ರಥಮ ಆವೃತ್ತಿಯ ಸ್ಪರ್ಧೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಈ ಬಾರಿ ಆಲೆಮಾಡ ಕುಟುಂಬದ ನೇತೃತ್ವದಲ್ಲಿ ಸ್ಪರ್ಧೆ ನಡೆಯಲಿದ್ದು, ಸುಮಾರು 350 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಪ್ರತಿ ತಂಡದಲ್ಲಿ 2 ಸದಸ್ಯರು ಇರಲಿದ್ದು, 12 ಬೋರ್ ಮತ್ತು .22 ರೈಫಲ್ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಪ್ರತಿ ಕುಟುಂಬದಿಂದ ಗರಿಷ್ಠ 4 ತಂಡಗಳು ಭಾಗವಹಿಸಲು ಅವಕಾಶವಿದೆ. ಇದೇ ಸಂದರ್ಭದಲ್ಲಿ ಏರ್ಗನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಸ್ಪರ್ಧೆಯ ನೋಂದಣಿ ಆಗಸ್ಟ್ 16ರಿಂದ ಆರಂಭವಾಗಲಿದೆ ಎಂದ ಕೀರ್ತನ್ ತಮ್ಮಯ್ಯ, ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕೊಡವ ಸಮುದಾಯದ ಸಾಧಕರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದು ಕೊಡವ ಶೂಟರ್ಸ್ ಫೆಡರೇಷನ್ ಸಹಯೋಗದಲ್ಲಿ ಅಕ್ಟೋಬರ್ 10 ಹಾಗೂ 11 ಪೊನ್ನಂಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಇದರ ನೋಂದಣಿ ಪ್ರಕ್ರಿಯೆ ಇದೇ ತಿಂಗಳು 16/8/2026ರಿಂದ ಆರಂಭಗೊಂಡು ಸೆಪ್ಟೆಂಬರ್ 30, 2026ಕ್ಕೆ ಕೊನೆಯಾಗಲಿದೆ. ಈ ಒಂದು ಶೂಟಿಂಗ್ ಕಾಂಪಿಟೇಷನ್ ಏನಿದೆ ಇದು 12 ಬೋರ್ ಮತ್ತು .22 12 ಬೋರ್ ಮತ್ತು .22 ಈ ಒಂದು ಎರಡು ಇದರಲ್ಲಿ ನಡೆಯುತ್ತೆ. ಇದರಲ್ಲಿ ಒಂದು ಕುಟುಂಬದಿಂದ 4 ತಂಡಗಳು ಭಾಗವಹಿಸಬಹುದು. ಪ್ರತಿ ಕುಟುಂಬಕ್ಕೆ ನೋಂದಣಿ ಶುಲ್ಕ, ಪ್ರತಿ ಕುಟುಂಬದ ಒಂದು ತಂಡಕ್ಕೆ ನೋಂದಣಿ ಶುಲ್ಕ 1000 ರೂಪಾಯಿ ಇರುತ್ತೆ. ಹಾಗೆ ಒಂದು ಕುಟುಂಬದಿಂದ 4 ತಂಡಗಳು, ಅದರಲ್ಲಿ ಪುರುಷರೇ ಭಾಗವಹಿಸಬೇಕು, ಮಹಿಳೆಯರೇ ಭಾಗವಹಿಸಬೇಕು ಅಂತ ಏನಿಲ್ಲ. ಒಂದು ತಂಡದಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆ ಇದ್ರೂ ಆಗುತ್ತೆ. ಹಾಗೇನೆ ಈ ವರ್ಷದ ಶೂಟಿಂಗ್ ಕಾಂಪಿಟೇಷನ್ನಿನ ಪ್ರೈಸ್ ಅಮೌಂಟ್ ಅನ್ನು ಹೇಳ್ಬಿಡ್ತೇನೆ. ಮೊದಲನೆಯ ಬಹುಮಾನ 60,000 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ. ಅದೇ ರೀತಿ ಎರಡನೇ ಬಹುಮಾನ 50,000 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಮೂರನೇ ಬಹುಮಾನ 40,000 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ಇರುತ್ತೆ. ನಾಲ್ಕನೇ ಬಹುಮಾನ 30,000 ರೂಪಾಯಿ ಟ್ರೋಫಿ. ಐದನೇ ಬಹುಮಾನ 20,000 ರೂಪಾಯಿ ಮತ್ತೆ ಟ್ರೋಫಿ. ಇದಿಷ್ಟು ಆ ಒಂದು ಕಾಂಪಿಟೇಷನ್ ಅಲ್ಲಿ ನೀಡಲಿಕ್ಕೆ ಇರುವಂತಹ ಬಹುಮಾನದ ಮೊತ್ತ. ಇದು ನಮ್ಮ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನಿಮಗೆ ಹಂಚಿರೋದ್ರಲ್ಲಿ ವೆಬ್ಸೈಟ್ ಇದೆ ಸರ್. ಅದರಲ್ಲಿ www.alemada.online ಅನ್ನುವಂಥ ಒಂದು ವೆಬ್ಸೈಟಿನ ಮುಖಾಂತರ ಅವರು ನೋಂದಣಿಯನ್ನು ಮಾಡ್ಕೊಬಹುದು. ಅವರು ನೋಂದಣಿಯನ್ನು ಮಾಡ್ಕೊಂಡ್ಮೇಲೆ ಅವ್ರದ್ದೊಂದು ಅಮೌಂಟ್ ರಿಸೀವ್ ಆದಮೇಲೆ ನಾವು ಅದಕ್ಕೆ ಒಂದು ರಿಸಿಪ್ಟನ್ನು ಅಲ್ಲೇ ಜನರೇಟ್ ಆಗುತ್ತದೆ, ಅವ್ರಿಗೇನೆ ಹೋಗುತ್ತೆ. ಅದರ ಮುಖಾಂತರ ಅಥವಾ ಅದರಲ್ಲಿ 2 ನಂಬರನ್ನು ಕೊಟ್ಟಿದ್ದೀವಿ ಸರ್, ತಮ್ಮಯ್ಯ ಮತ್ತು ಬೋಪಣ್ಣ ಅಂತೇಳಿ. ನಮಗೂ ಕೂಡ ಫೋನಿನ ಮುಖಾಂತರ ಅವರು ನೋಂದಣಿಯನ್ನು ಮಾಡ್ಕೊಬಹುದು ಸರ್. ಇದರೊಟ್ಟಿಗೆ ಸರ್, ನಮ್ಮ ಈ ಒಂದು ತೋಕುನಮ್ಮೆಯ ಅಂಗವಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಕೊಡವ ಜನಾಂಗಗಳು ಕ್ರೀಡೆ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದು ಸಮುದಾಯದ ಪರಂಪರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕೊಡವ ಸಮುದಾಯದ ಸಾಧಕರನ್ನು ಕೂಡ ಸನ್ಮಾನ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಸುದ್ದಿಗೋಷ್ಠಿಯಲ್ಲಿ ಆಲೆಮಾಡ ತೋಕುನಮ್ಮೆಯ ಅಧ್ಯಕ್ಷ ಆಲೆಮಾಡ ಸೋಮಣ್ಣ, ಕಾರ್ಯದರ್ಶಿ ಬೋಪಣ್ಣ, ನಿರ್ದೇಶಕರಾದ ಪೂವಯ್ಯ, ನವೀನ್ ದೇವಯ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.